ಆತ್ಮ ಬಂಧುಗಳಿಗೂ ನಮಸ್ಕಾರ. ಇವತ್ತಿನ ಒಂದು ಸಂದೇಶದಲ್ಲಿ ನನಗೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಒಂದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಆದ್ರೆ ಮನುಷ್ಯನ ಬಗ್ಗೆ, ಆ ಊಟ ಮಾಡುವಂತ ಮನುಷ್ಯನ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ತಾ ಆಮೇಲೆ ಆ ಊಟದ ಬಗ್ಗೆ ವಿವರಣೆ ಮಾಡೋಣ. ಈಗ ನಾವು ಪ್ರಕೃತಿಯಲ್ಲಿ ಮಾನವನು ಶ್ರೇಷ್ಠವಾದ ಜೀವಿ ಅಂತ ನಂಬಿದ್ದೀರೇ ಅಲ್ಲ, ನಾವು ನಿಜವಾಗ್ಲೂ ಶ್ರೇಷ್ಠವಾದ ಒಂದು ಜೀವಿನೇ. ನಮಗೆ ಶಕ್ತಿ, ಮಾತಾಡುವಂತ ಶಕ್ತಿ ಕೊಟ್ಟಿದ್ದಾರೆ. ನಗೋದು, ಆಲೋಚನೆ ಮಾಡೋದು ಮತ್ತೆ ಹೊಸ ಹೊಸ ಯೋಜನೆಗಳನ್ನ ನಿರೂಪಿಸುವಂತ ಮಹಾಶಕ್ತಿ ಮನುಷ್ಯನಿಗಿದೆ. ಮನುಷ್ಯ ಈಕ್ವಲ್ ಟು ದೈವತ್ವವನ್ನು ಹೊಂದಿರುವಂತ ವ್ಯಕ್ತಿ ಅಂತ ನಾವು ಭಾವಿಸ್ತೀವಿ. ಮತ್ತೆ ಮನುಷ್ಯನಿಂದ ದೈವತ್ವಕ್ಕೂ ಹೋಗುವಂತ ಶಕ್ತಿ ಮಾನವನಿಗಿದೆ. ಇಂಥ ಅದ್ಭುತವಾದಂತಹ ಮಾನವನ ಆಯಸ್ಸು ಎಷ್ಟು ಅಂತ ಮೊದಲಿಗೆ ನಮ್ಮ ಆಯಸ್ಸನ್ನ ನಾವು ತಿಳ್ಕೊಳ್ಳೋಣ. ಈಗ ದೈವತ್ವ ಪಡೆಯಬಲ್ಲ ನಮ್ಮ ಒಂದು ಶಕ್ತಿ ಎಷ್ಟು ದಿನ ಉಳಿಯುತ್ತೆ, ಎಷ್ಟು ನಮ್ಗೆ ಆಯಸ್ಸಿರುತ್ತೆ ಅಂತ ಅನೇಕರು ಅನೇಕ ರೀತಿಯಾದ ಆಯಸ್ಸುಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅದೇ ನಮಗೆ ಸ್ವಾಭಾವಿಕವಾಗಿ ನಮಗೆ ಗೊತ್ತಿರೋದು 100 ವರ್ಷ, 120 ವರ್ಷ, 140 ವರ್ಷ ಅಂತ ಹೇಳ್ತಾ ಬರ್ತೀರಿ. ಕೆಲವು ಕಡೆ 200 ವರ್ಷ ಬದುಕಿದ್ದಾರೆ, 300 ವರ್ಷ ಬದುಕಿದ್ದಾರೆ ಅನ್ನೋದು ಕೂಡ ನಮ್ಮ ಮಾಹಿತಿ ಹಲವಾರು ಕಡೆ ಸಿಗ್ತಾ ಇದೆ. ಅದೇ ನಿಜವಾಗ್ಲೂ ಒಂದು ಸ್ವರೂಪವಾಗಿ ವೈಜ್ಞಾನಿಕವಾಗಿ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಮನುಷ್ಯನಿಗೆ ಆಯುಷ್ ಎಷ್ಟು ಅಂತ ತಿಳ್ಕೊಂಡ್ರೆ, ನಾವು ಭೂಮಿಯಲ್ಲಿ ಹುಟ್ಟುವ ಯಾವುದೇ ಜೀವಿ ಗರಿಷ್ಠ ಜೀವಿತಾವಧಿಯನ್ನ ಆ ಜೀವಿಯು ಪ್ರೌಢಾವಸ್ಥೆಗೆ ತಲುಪುವ ಅವಧಿಯನ್ನು ಆಧರಿಸಿ ಇರುತ್ತದೆ. ಇದು ಒಂದು ಸೈಂಟಿಫಿಕ್ ಆಗಿ ನಾವು ನಮ್ಮ ಗಮನಕ್ಕೆ ಬಂದಿರುವಂತ ವಿಷಯ ಅಂತ ತಿಳಿಸ್ತಾರೆ. ಅಂದ್ರೆ ಒಂದು ಜೀವಿ ಪ್ರೌಢಾವಸ್ಥೆಗೆ ಎಷ್ಟು ಕಾಲಾವಧಿಯಲ್ಲಿ ತಲುಪ್ತಾರೆ ಅನ್ನೋದ್ರ ಮೇಲೆ ಆ ವ್ಯಕ್ತಿಯ ಜೀವಿತಾವಧಿ ನಿಗದಿಯಾಗಿರುತ್ತಂತೆ. ಮಾನವನಿಗೂ ಪ್ರಾಣಿಗಳಿಗೂ ಸೇರಿದಂತೆ ಎಲ್ಲಾ ವಿಧವಾದ ಜೀವಿಗಳಿಗೂ ಇದು ಸಹಜವಾಗಿ ಕಂಡು ಬರ್ತಾ ಇದೆ. ಈಗ ಕೆಲವು ಪ್ರಾಣಿಗಳನ್ನ ನಾವು ಗಮನಿಸಿದಾಗ ಜೀವಿತಾವಧಿ ಎಷ್ಟು ಕಾಲ ಇರುತ್ತೆ ಅಂತ ಗಮನಿಸ್ತಾ ಹೋದಾಗ ನಾವು ಮೊದಲನೆಯದಾಗಿ ಮೊಲ ಜನಿಸಿದ 3 ತಿಂಗಳಲ್ಲಿ ಪ್ರೌಢಾವಸ್ಥೆಗೆ ಬರುತ್ತೆ. ಕೇವಲ 3 ತಿಂಗಳಲ್ಲಿ ಮೊಲ ಪ್ರೌಢಾವಸ್ಥೆಗೆ ಬೆಳೆಯುತ್ತದೆ. ಇದರ ಕಾಲಾವಕಾಶವೆಷ್ಟು ಅಂದ್ರೆ, ಮೊದಲು ನಮ್ಗೆ ಹೇಳ್ತಾರೆ ಆ ಪ್ರೌಢಾವಸ್ಥೆಗೆ ತಲುಪಿದಂತಹ ಕಾಲ ಅದರ 20ರಷ್ಟು ಆ ಜೀವಿಯ ಜೀವಿತಾವಧಿ ಇರ್ತದೆ ಅಂತ ಹೇಳ್ತಾರೆ. ಅಂದ್ರೆ ಮೊಲ ಈಗ 3 ತಿಂಗಳಿಗೆ ಬಂದಿದೆ. 3 ತಿಂಗಳು ಅಂದ್ರೆ 1/4 ವರ್ಷ, ಅದರ 20ರಷ್ಟು ಅಂದ್ರೆ 5 ವರ್ಷ ಅದರ ಜೀವಿತ ಕಾಲಾವಧಿ ಇರ್ತದೆ. ಅದೇ ರೀತಿ ಈ ಕುರಿ, ಮೇಕೆ ಮುಂತಾದ ಪ್ರಾಣಿಗಳನ್ನ, ಕೆಲವು ಸಾಕು ಪ್ರಾಣಿಗಳನ್ನ ಗಮನಿಸಿದಾಗ ಅದು 6 ತಿಂಗಳಲ್ಲಿ ಅದು ಪ್ರೌಢಾವಸ್ಥೆಗೆ ಬರ್ತದೆ. ಒಂದು ಕುರಿ ಆಗ್ಲಿ, ಮೇಕೆ ಆಗ್ಲಿ, ನಾವು ಸಾಕುವಂತ ಪ್ರಾಣಿಗಳಲ್ಲಿ 6 ತಿಂಗಳೊಳಗಡೆ ಅದು ಪ್ರೌಢಾವಸ್ಥೆಗೆ ಬರ್ತದೆ. ಆವಾಗ ಅದರ ಒಂದು ಜೀವಿತಾವಧಿ ನಾವು ಲೆಕ್ಕ ಹಾಕಿದಾಗ 10 ವರ್ಷಗಳಾಗ್ತದೆ. ಮತ್ತೆ ಅದೇ ರೀತಿ ನಾವು ಸಾಕು ಪ್ರಾಣಿಗಳಾದಂತ ಹಸು, ಎಮ್ಮೆ, ಈ ಒಂದು ಪ್ರಾಣಿಗಳನ್ನ ನಾವು ಗಮನಿಸಿದಾಗ ಅದರ ಒಂದು ಪ್ರೌಢಾವಸ್ಥೆಗೆ ಬರಲು 1 ವರ್ಷ ಬೇಕಾಗುತ್ತೆ. 1 ವರ್ಷದ ಒಳಗೆ ಅದು ಪ್ರೌಢಾವಸ್ಥೆಗೆ ಬರೋದಿಲ್ಲ. ಆವಾಗ ಅದರ ಜೀವಿತಾವಧಿ ಎಷ್ಟು ಬರ್ತದೆ ಅಂದ್ರೆ ನಮ್ಗೆ 10 ವರ್ಷಗಳು ಮಿತ್ರರೇ. ಈಗ ಪ್ರತಿಯೊಂದು ಪ್ರಾಣಿಗೂ ಗಮನಿಸ್ತಾ ಈಗ ಅದರ 20ರಷ್ಟು ಜೀವಿತಾವಧಿ ಕಾಲ ಅದು ಜೀವಿಸ್ತದೆ ಅಂತ. ಇನ್ನು ಮಾನವನ ಒಂದು ವಿಷಯಕ್ಕೆ ಬಂದಾಗ ಶಿಶುವಾಗಿ ಮತ್ತೆ ನಿಲ್ಲಲು, ನಡೆಯಲು ಹಲವಾರು ವರ್ಷಗಳೇ ಮಾನವನಿಗೆ ಬೇಕಾಗತ್ತೆ. ಇಲ್ಲಿ 2 ವಿಧವಾಗಿ ಅವನು ಪ್ರೌಢಾವಸ್ಥೆಗೆ ಬರ್ತಾನೆ. ಮೊದಲು ಮಗುವಾಗಿ, ಶಿಶುವಾಗಿ ಬಂದಾಗ, ಆನಂತರ ಕಿಶೋರಾವಸ್ಥೆಗೆ ಬರ್ತಾನೆ. ಕಿಶೋರಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬರಲು ಕನಿಷ್ಠ ಪಕ್ಷ 15 ವರ್ಷಗಳ ಕಾಲಾವಕಾಶ ಬೇಕಾಗುತ್ತೆ. ಮಾನವನಿಗೆ 15 ವರ್ಷಗಳ ಕಾಲಾವಕಾಶ ಬೇಕಾಗುತ್ತೆ. ಈ 15 ವರ್ಷಗಳ ಕಾಲಾವಕಾಶನ ನಾವು ಲೆಕ್ಕ ಹಾಕಿದಾಗ 300 ವರ್ಷ, ಮನುಷ್ಯನ ಜೀವಿತ ಕಾಲಾವಧಿ 300 ವರ್ಷ ಅಂತ ಗೊತ್ತಾಗುತ್ತೆ. ಪ್ರತಿಯೊಬ್ಬ ಮನುಷ್ಯನು ಪ್ರಕೃತಿಯಿಂದ ಲಭಿಸುವಂತಹ ಎಲ್ಲಾ ವಿಧವಾದ ಆಹಾರಗಳನ್ನ ಸರಿಯಾದ ರೀತಿಯಲ್ಲಿ ಬಳಸಿದರೆ ಅವನು 300 ವರ್ಷಗಳ ಕಾಲ ರೋಗರಹಿತವಾಗಿ ಜೀವಿತಾವಧಿಯನ್ನ ಮುಗಿಸಬಹುದು. ಅಲ್ಲಿವರೆಗೂ ನಮಗೆ ಆ ಕಾಲಾವಕಾಶ ಬರ್ತದೆ. ಆದ್ರೆ ನಾವು ಕೇವಲ ಈಗ 60-50 ವರ್ಷಕ್ಕೆಲ್ಲ ಕೊನೆಗೊಳ್ತಾ ಇದ್ದೀವಿ. ಯಾಕೆ ಅಂದ್ರೆ ಇದು ನಮ್ಮ ಆಹಾರ ಪದ್ಧತಿನೇ ಕಾರಣ ಅಂತ ಈಗ ಆಲ್ರೆಡಿ ನಮಗೆ ಫೈಂಡ್ ಔಟ್ ಆಗಿದೆ. ಆದ್ರೆ ಮನುಷ್ಯನಲ್ಲಿ ನಡೆಯುವಂತ ಅನೇಕ ಕ್ರಿಯೆಗಳನ್ನ ನಾವು ನಮ್ಮ ಅಂಗಾಂಗಗಳನ್ನ, ರಕ್ತ ಪರಿಚಲನೆಯನ್ನ ಗಮನಿಸಿದಾಗ ಯಾವ ರೀತಿ ಇರ್ತದೆ ಅಂದ್ರೆ, ಮಾನವ ದೇಹ 100 ವರ್ಷಗಳ ಕಾಲ ರೋಗರಹಿತವಾಗಿ ಜೀವಿಸುವ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ.
ಲಕ್ಷಾಂತರ ವರ್ಷಗಳ ಆದಿಯಲ್ಲಿ ದೇಹದ ಅಂಗಾಂಗಗಳು ಪರಸ್ಪರ ಹೊಂದಾಣಿಕೆಯಿಂದ ರೂಪುಗೊಂಡು ನಿತ್ಯ ಸುಮಾರು 1,00,000 ಬಾರಿ ನಮ್ಮ ಹೃದಯ ಬಡಿತದಿಂದ ರಕ್ತವನ್ನು ದೇಹದಲ್ಲಿ ಸುಮಾರು 1,10,000 ಕಿಲೋಮೀಟರ್ ಉದ್ದದ ರಕ್ತ ನಾಡಿಗಳಲ್ಲಿ ಸಂಚಾರ ಮಾಡುತ್ತೆ. ದಯವಿಟ್ಟು ತಿಳ್ಕೊಳ್ಳಿ, 1,10,000 ಕಿಲೋಮೀಟರ್ ಅಷ್ಟು ಉದ್ದ ನಮ್ಮ ಹೃದಯ ಬಡಿತದಿಂದ ಪಂಪ್ ಆಗುವಂತ ರಕ್ತ ಚಲನೆಯಾಗುತ್ತೆ. ಈ ರಕ್ತನಾಳಗಳಲ್ಲಿ ಹರಿದ ಮೂತ್ರ ಜನಾಂಗದ ಸುಮಾರು 1,00,000 ನೆಫ್ರಾನ್ಗಳು ಅತಿ ಸೂಕ್ಷ್ಮ ಶೋಧಕಗಳಲ್ಲಿ ನಮ್ಮ ರಕ್ತವನ್ನು ಶೋಧಿಸಲ್ಪಟ್ಟು ಪ್ರತಿ ಕಣದಲ್ಲಿಯೂ ಮನಿಲವಾದಂತಹ ರಕ್ತ ಕಣಗಳನ್ನ ಹೊರ ಹಾಕುತ್ತಾ ನಿತ್ಯ ನಮ್ಮ ರಕ್ತವನ್ನ ಶುದ್ಧಿ ಮಾಡ್ತಾ ಬರ್ತದೆ. ಅಂದ್ರೆ ಈ ಮೂತ್ರ ಜನಾಂಗಗಳು ನಮ್ಮ ರಕ್ತವನ್ನ ಫಿಲ್ಟರ್ ಮಾಡ್ತದೆ. ಅದು ಸುಮಾರು 1,00,000 ನೆಫ್ರಾನ್ಗಳಲ್ಲಿ ಅತಿ ಸೂಕ್ಷ್ಮವಾದ ನಮ್ಮ ಶೋಧಕಗಳಿದಾವೆ. ಆ ಶೋಧದಲ್ಲಿ ಶೋಧಿಸಲ್ಪಟ್ಟು ಸಂಪೂರ್ಣವಾದ ರಕ್ತವನ್ನ ಶುದ್ಧಿ ಮಾಡಿ ನಮ್ಮ ದೇಹಕ್ಕೆ ಪ್ರತಿ ನಿತ್ಯ ಕೊಡ್ತದೆ. ನಿತ್ಯ ಸುಮಾರು 20,000 ಬಾರಿ ಈ ನಾವು ಉಸಿರಾಡುವಂತ ಉಚ್ಛ್ವಾಸ ನಿಶ್ವಾಸಗಳಿಂದ ಆಚೆ ಕಡೆಯಿಂದ ತಗೊಳ್ಳುವಂತ ಗಾಳಿಯಿಂದ ಮತ್ತೆ ನಾವು ತಗೊಳ್ಳುವಂತ ಊಟದಿಂದ ಪ್ರತಿಯೊಂದು ಬರುವಂತ ಎಲ್ಲಾ ಶಕ್ತಿಯನ್ನ ನಮ್ಮ ರಕ್ತದೊಳಗೆ ಪ್ರವೇಶಿಸಿ ಅಲ್ಲಿ ಬರುವಂತ ಕಶ್ಮಲಗಳನ್ನ ಸಂಪೂರ್ಣವಾಗಿ ಶುದ್ಧಿ ಮಾಡಿ ಮತ್ತೆ ಶುದ್ಧವಾದ ರಕ್ತವನ್ನ ನಮ್ಮ ಹೃದಯಕ್ಕೆ ಕಳಿಸುವಂತ ಕೆಲಸ ನಮಗೆ ಪ್ರತಿದಿನ ನಡೀತಾ ಇರ್ತದೆ. ಇದರಿಂದ ನಮ್ಮ ದೇಹ ಸಂಪೂರ್ಣವಾಗಿ ಬೆಳೆಯುತ್ತಾ ಬರುತ್ತದೆ ಮಿತ್ರರೇ. ಇನ್ನ ಮಾನವ ದೇಹದಲ್ಲಿರುವ ಕೋಟ್ಯಾಂತರ ಜೀವಕೋಶಗಳು ಮತ್ತೆ ನಿರಂತರವಾಗಿ ಉಸಿರಾಡುವ ಶ್ವಾಸಕೋಶಗಳು ಇದೆ. ಇವು ನಿರಂತರವಾಗಿ ಆಮ್ಲಜನಕವನ್ನ ಹೀರಿಕೊಂಡು ರಕ್ತದ ಮೂಲಕ ಶ್ವಾಸಕೋಶಗಳಿಗೆ ರವಾನಿಸಿ ಆಹಾರವನ್ನು ಮತ್ತೆ ಆಹಾರದಿಂದ ಉತ್ಪತ್ತಿಯಾಗುವ ಗ್ಲೂಕೋಸನ್ನು, ವಿಟಮಿನುಗಳನ್ನು, ಧಾತುಗಳನ್ನು ಸಹ ಅಂತಿಮವಾಗಿ ಜೀವಕೋಶಗಳಿಗೆ ತಲುಪಿಸುವ ಕೆಲಸ ಮಾಡ್ತಾ ಇರ್ತದೆ ಈ ರಕ್ತ ಕೋಶಗಳು. ಈ ಹಾರ್ಮೋನುಗಳು ನಮಗೆ ಜೊತೆಯಾಗಿ ಶಕ್ತಿಯನ್ನು ಬಿಡುಗಡೆ ಮಾಡೋದಕ್ಕೆ ನಮಗೆ ಹೆಚ್ಚು ಉಪಯುಕ್ತವಾದಂತ ಕೆಲಸಗಳನ್ನು ನಿರ್ವಹಿಸ್ತವೆ. ಜೀವಕೋಶಗಳನ್ನು ಜೀವಂತವಾಗಿರಿಸುತ್ತದೆ ಮತ್ತು ಜೀವಕೋಶಗಳಿಂದ ರಚನೆಯಾದ ಅಂಗಾಂಗಗಳು ಕೆಲಸವನ್ನು ನಿರ್ವಹಿಸುತ್ತಾ ಇರುತ್ತವೆ. ಇದರಿಂದ ಜೀವಿಯು ಜೀವಂತವಾಗಿರುತ್ತಾನೆ. ಇದುವೇ ನಮ್ಮ ಪ್ರಾಣವೂ ಆಗಿದೆ. ಈ ಪ್ರಾಣ ಪ್ರಕ್ರಿಯೆಯು ನಡೆಯುವಷ್ಟು ಕಾಲ ವ್ಯಕ್ತಿಯು ಜೀವಂತವಾಗಿರುತ್ತಾನೆ. ಇದರ ಪ್ರಕ್ರಿಯೆ ಯಾವ ರೀತಿ ನಡೀತದೆ ಅನ್ನೋದ್ರ ಬಗ್ಗೆ ಮೇಲೆ ನಮ್ಮ ಜೀವನ ಇರ್ತದೆ. ಇದು ಸಂಪೂರ್ಣವಾಗಿ ನಾವು ಕಾರ್ಯಗತವಾಗಿದ್ರೆ ನಾವು ಜೀವಂತವಾಗಿರ್ತೀವಿ. ಇದೇನಾದ್ರೂ ಕಾರ್ಯಗತನ ನಿಲ್ಲಿಸಿದ್ರೆ ನಮ್ಮ ಜೀವನ ಅಲ್ಲಿಗೆ ಅಂತ್ಯ ಆಗುತ್ತೆ. ಅಂದ್ರೆ ಉಸಿರಾಡೋದೊಂದಿಗೆ ನಮ್ಗೆ ಆಹಾರದಿಂದ ಬರುವಂತ ಶಕ್ತಿನ ನಮ್ಮ ಶ್ವಾಸಕೋಶಗಳಿಗೆ ಕಳಿಸೋದು ಹಾಗೂ ಅದನ್ನೆಲ್ಲ ನಿರ್ವಹಣೆ ಮಾಡುವಂಥದ್ದು ರಕ್ತದ ಕೆಲಸ. ಆಮೇಲೆ ರಕ್ತದಲ್ಲಿ ಬರುವಂತಹ ಮಲಿನವನ್ನ ಫಿಲ್ಟರ್ ಮಾಡಿ ಮತ್ತೆ ಶುದ್ಧ ರಕ್ತವನ್ನ ಕೊಡೋದು ನಮ್ಮ ಮೂತ್ರ ಜನಾಂಗಗಳ ಕೆಲಸ. ಇದರಿಂದ ನಮ್ಮ ಫಿಲ್ಟರ್ಗಳು ಕನಿಷ್ಠ ಪಕ್ಷ 1,00,000 ನೆಫ್ರಾನ್ಗಳಲ್ಲಿ ಸೂಕ್ಷ್ಮ ಶೋಧಕಗಳಿರ್ತವೆ. ಅದರಿಂದ ನಮ್ಗೆ ರಕ್ತ ಫಿಲ್ಟರ್ ಆಗುತ್ತೆ ಪ್ರತಿದಿನ. ಅದು ಸಂಚರಿಸುವ ಒಂದು ದೂರ 1,10,000 ಕಿಲೋಮೀಟರ್. ಇದನ್ನ ಎಷ್ಟು ದಿನ ನಮಗೆ ಚಾಲ್ತಿಯಲ್ಲಿರ್ತದೆ ಅಷ್ಟು ದಿನ ನಾವು ಆರೋಗ್ಯವಾಗಿ ಇರ್ತೀರಿ. ಮತ್ತೆ ಈ ಜೀವಕೋಶಗಳಲ್ಲಿ ಈ ಪ್ರತಿಕ್ರಿಯೆಯ ಜೀವ ರಸಾಯನ ಕ್ರಿಯೆಗಳಾಗಿವೆ. ಈ ಕ್ರಿಯೆಗಳು ಗುಣಮಟ್ಟ, ನಾವು ಸೇವಿಸುವ ಆಹಾರ ಹಾಗೂ ನಮ್ಮ ಜೀವನ ಶೈಲಿಯನ್ನು ಆಧರಿಸುತ್ತದೆ. ಅಂದ್ರೆ ಇಲ್ಲಿ ನಾವು ಯಾವ ರೀತಿಯಾದ ಆಹಾರವನ್ನ ನಾವು ಸೇವಿಸ್ತೀವಿ ಆ ಆಹಾರದ ಮೇಲೆ ನಮ್ಮ ಕ್ರಿಯೆಗಳು ಅಂದ್ರೆ ಶ್ವಾಸಕ್ರಿಯೆಗಳು ನಡೀತಾ ಇರ್ತವೆ ಮಿತ್ರರೇ. ಇಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಯಾವ ರೀತಿಯಾದ ಆಹಾರಗಳನ್ನು ಸೇವಿಸ್ಬೇಕು? ಹಣ್ಣು, ಹಸಿರು ತರಕಾರಿಗಳು, ಹಸಿರು ಸೊಪ್ಪುಗಳು, ಮೊಳಕೆ ಕಾಳುಗಳು, ಸಂಸ್ಕರಿಸದ, ದಯವಿಟ್ಟು ಈ ವರ್ಡ್ ಅರ್ಥ ಮಾಡ್ಕೊಳ್ಳಿ, ಸಂಸ್ಕರಿಸದ ಆಹಾರ ಧಾನ್ಯಗಳು, ಜೇನುತುಪ್ಪ ಮುಂತಾದವುಗಳನ್ನು ಸೇವಿಸುವುದು. ವಿಟಮಿನ್ಗಳು ಹೆಚ್ಚಾಗಿ ನಮಗೆ ನಾರಿನಾಂಶ ಹೆಚ್ಚಾಗಿ ಈ ಒಂದು ಊಟದಲ್ಲಿ ಸಿಗುತ್ತೆ. ಇದನ್ನ ನಾವು ಸಂಪೂರ್ಣವಾಗಿ ಸೇವಿಸಿದ್ರೆ ನಾವು ದೀರ್ಘಾವಧಿ ಕಾಲದಲ್ಲಿ ಜೀವಿಸಬಹುದು. ಆದರೆ ಆ ರೀತಿ ಸೇವನೆ ಈಗ ಆಗ್ತಾ ಇಲ್ಲ. ಅದನ್ನ ಮುಂದೆ ಹೇಳ್ತಾ ಬರ್ತೀನಿ. ಈ ಸೃಷ್ಟಿಯಲ್ಲಿ ಜಗತ್ತಿನಲ್ಲಿ ಶ್ರೇಷ್ಠ ಜೀವಿಯಾದ ಮಾನವನು ತಾನು ನಿತ್ಯ ಸೇವಿಸುವ ಆಹಾರದ ಪ್ರತಿರೂಪ
ನಮ್ಮನ್ನು ಎಷ್ಟು ಕಾಲ ಜೀವಿತಾವಧಿಯನ್ನು ಇರಿಸುತ್ತದೆ ಎಂದು ತಿಳಿಯುತ್ತದೆ. ಆದರೆ ಒಂದು ಶಿಶು ಮಗುವಾಗಿ ಮತ್ತು ಪ್ರೌಢಾವಸ್ಥೆಗೆ ತಲುಪಿ ವಯಸ್ಕನಾಗಿ ಬೆಳೆಯೋಕೆ ಜೀವಕೋಶಗಳು ತುಂಬಾ ಅಗತ್ಯವಾದಿದೆ. ಇದಕ್ಕೆ ಅಗತ್ಯವಾದ ಆಹಾರಗಳನ್ನು ನಾವು ಸೇವನೆ ಮಾಡಿದರೆ ಆ ಆಹಾರವು ರಕ್ತವಾಗಿ, ಮೂಳೆ ಮಾಂಸವಾಗಿ ಮತ್ತು ನಾವು ಜಗತ್ತನ್ನೇ ಜಯಿಸುವ ಶಕ್ತಿಯನ್ನು ಹೊರಹೊಮ್ಮಿಸುವ ವ್ಯಕ್ತಿಯನ್ನಾಗಿ ಮಾಡುವುದು ನಮ್ಮ ಆಹಾರ. ಈಗ ಮನುಷ್ಯ ಹುಟ್ಟಿದಾಗ ಕನಿಷ್ಠ ಪಕ್ಷ ಮಗುವಾಗಿ 2 ರಿಂದ 3 kg ಇರುವಂತಹ ಒಬ್ಬ ಸಣ್ಣ ನವಜಾತ ಶಿಶು ವಯಸ್ಕನಾಗಿ ಬೆಳೆಯುವ ವೇಳೆಗೆ 60 ರಿಂದ 70 kg ವರೆಗೂ ಬರ್ತಾರೆ. ಇಂತಹ ಅಗತ್ಯವಾದ ತೂಕವನ್ನು ಹೆಚ್ಚು ಮಾಡಿಸಿಕೊಳ್ಳಲು ಅವರಿಗೆ ನಿರಂತರವಾಗಿ ಆಹಾರ ತುಂಬಾ ಅವಶ್ಯಕ. ಇಲ್ಲಿ ನಮಗೆ ನಿರಂತರವಾಗಿ ದೇಹದಲ್ಲಿ ಕೋಟ್ಯಾಂತರ ಜೀವಕೋಶಗಳು ಹುಟ್ಟು ಸಾವಿನ ನಡುವೆ ಅದೇ ರೂಪ, ಅದೇ ಗುಣದ ನಾವುಗಳನ್ನು ನಾವಾಗಿ ಅಗತ್ಯವಾದ ಮೂಲ ವಸ್ತು, ರಕ್ತ ಪರಿಚಲನೆ, ಹೃದಯ ಬಡಿತ, ಉಸಿರಾಟ, ಮೂತ್ರ ಜನನಾಂಗದ ಕಾರ್ಯಗಳನ್ನು, ಕಣ್ವಗಳನ್ನು, ಹಾರ್ಮೋನುಗಳನ್ನು ಸಕ್ರಿಯವಾಗಿರಿಸುವಿಕೆ ಮುಂತಾದ ಅನಿಯಮಿತ ಕಾರ್ಯಚಟುವಟಿಕೆಗಳ ಜೊತೆಗೆ ನಿತ್ಯದ ದೈಹಿಕ ಕಾರ್ಯಗಳನ್ನು ಮಾಡುವುದಕ್ಕೆ ಆಹಾರ ತುಂಬಾ ಅಗತ್ಯ. ಅಂದ್ರೆ ನಾವು ಸೇವಿಸುವಂತ ಆಹಾರ ನಮ್ಮ ದೇಹದಲ್ಲಿರುವಂತಹ ಕೋಟ್ಯಾಂತ ಜೀವಕೋಶಗಳಿಗೆ ಅದು ತಲುಪಿಸುತ್ತದೆ. ಆದರೆ ಆ ಜೀವಕೋಶಗಳು ನಮ್ಮನ್ನು ಅಗತ್ಯವಾಗಿ ನಮ್ಮ ರೂಪದಲ್ಲಿಯೇ, ನಮ್ಮ ಗುಣದಲ್ಲಿಯೇ ಯಥಾವತ್ತಾಗಿ ನಮ್ಮನ್ನ ಪ್ರತಿಬಿಂಬಿಸೋದಕ್ಕೆ ಅದು ಸಹ ಪ್ರತಿ ಕ್ಷಣ ಕಾರ್ಯನಿರ್ವಹಿಸ್ತಾ ಇರ್ತವೆ. ಅದಕ್ಕೆ ಬೇಕಾಗುವಂತ ಆಹಾರ ಪ್ರಕೃತಿಯಿಂದ ದೊರೆಯುವಂತ ಶುದ್ಧವಾದ ಆಹಾರವನ್ನ ನಾವು ಇಲ್ಲಿ ನಮ್ಮ ದೇಹಕ್ಕೆ ಕೊಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಆಹಾರವು ಮನಸ್ಸಿಗೆ ಆಹ್ಲಾದಕರ, ಸಂತೋಷ, ತೃಪ್ತಿ, ಬದುಕಿಗೆ ಹುಮ್ಮಸ್ಸನ್ನು ನೀಡುವುದು ಬದುಕು ಬಹುಮುಖ್ಯ ಅಗತ್ಯವೂ ಆಗಿದೆ. ಅಂದ್ರೆ ನಾವು ಆಹಾರ ತಿಂದಾಗ ನಮಗೆ ಸಂತೋಷ ಆಗುತ್ತೆ, ತೃಪ್ತಿ ಆಗುತ್ತೆ, ಮತ್ತೆ ನಾವು ಹೆಚ್ಚಾಗಿ ಕಾರ್ಯನಿರ್ವಹಿಸಕ್ಕೆ ಶಕ್ತಿವಂತರಾಗ್ತೀವಿ ಅಂತ ಹೇಳ್ಬೋದು. ಈ ಒಂದು ಆಹಾರ ನಮ್ಮ ಸಂಬಂಧಗಳನ್ನು ಭದ್ರಗೊಳಿಸುತ್ತೆ. ತಂದೆ ತಾಯಿ ಮಕ್ಕಳ ನಡುವಿನ ಬಾಂಧವ್ಯ, ಮತ್ತೆ ನಮಗೆ ಹಬ್ಬ ಹರಿದಿನಗಳಲ್ಲಿ ಎಲ್ಲರನ್ನು ಕರೆದು ಊಟದಲ್ಲಿ ಸಮಾರಂಭದ ರೀತಿಯಂತೂ ಮಾಡುತ್ತೇವೆ. ಮದುವೆ ಸಮಾರಂಭಗಳಲ್ಲಿ ಎಲ್ಲರನ್ನು ನಾವು ಒಟ್ಟಿಗೆ ಸೇರಿಸ್ತೇವೆ. ಅಂದ್ರೆ ನಮ್ಮ ಬಾಂಧವ್ಯವನ್ನು ಸಹ ನಾವು ಇದರಲ್ಲಿ ಬೆಸೆಯುವಂತ ಒಂದು ಕಾರ್ಯನ ಈ ಊಟ ನಮಗೆ ಅನ್ನ ನಿರ್ವಹಿಸುತ್ತದೆ. ಕ್ರಮಬದ್ಧವಾದ ಆಹಾರವು ಉತ್ತಮ ಆರೋಗ್ಯದ ಗುಟ್ಟು ಅಂತ ತಿಳಿದವರು ಹೇಳ್ತಾರೆ. ರೋಗರಹಿತ ಬದುಕಿಗೆ ಮೂಲ ಸರಿಯಾದ ತೂಕ ಮತ್ತು ಎತ್ತರವನ್ನು ಜೀವಿಯು ಹೊಂದಿರಬೇಕು. ಆಹಾರ ನಾವು ತಿನ್ನಬೇಕಾದ್ರೆ ಹೆಚ್ಚಾಗಿ ತಿನ್ನೋದಾಗ್ಲಿ, ಅತಿಯಾಗಿ ತಿನ್ನೋದಾಗ್ಲಿ ನಾವು ಮಾಡಕ್ ಹೋಗ್ಬೋದು. ರೋಗರಹಿತವಾದ ಜೀವನವನ್ನು ಮಾಡಬೇಕಾದ್ರೆ ಮಿತವಾದ ಆಹಾರ ತುಂಬಾ ಮುಖ್ಯ. ಈ ಆಹಾರನ ನಾವು 3 ವಿಧವಾಗಿ ವಿಂಗಡಿಸ್ಬೋದು. ನಮ್ಮ ದೇಹಕ್ಕೆ ನೀಡುವಂತ ಆಹಾರನ 3 ವಿಧವಾಗಿ ವಿಂಗಡಿಸ್ಬೋದು. ಶಕ್ತಿ ನೀಡುವಂತ ಆಹಾರ, ದೇಹ ಕಟ್ಟುವಂತ ಆಹಾರ, ಜೀವರಕ್ಷಕ ಆಹಾರ. ಈ 3 ವಿಧವಾಗಿ ನಾವು ಈ ಆಹಾರಗಳನ್ನ ನಾವು ತಗೋಬಹುದು ಮಿತ್ರರೇ. ಮೊದಲನೇದಾಗಿ ಶಕ್ತಿ ನೀಡುವಂತ ಆಹಾರ. ಈ ಶಕ್ತಿ ನೀಡುವಂತ ಆಹಾರ ಪದಾರ್ಥಗಳು ನಮಗೆ ದೈನಂದಿನ ಚಟುವಟಿಕೆಗಳಿಗೆ ಹಾಗೂ ದೇಹದಲ್ಲಿ ನಿಯಂತ್ರಣಕ್ಕೆ ಚಟುವಟಿಕೆಗಳಿಗೆ ಶಕ್ತಿ ನೀಡುವ ಕಾರ್ಬೋಹೈಡ್ರೇಟ್ಗಳನ್ನು ಅಂಶಗಳನ್ನು ಪ್ರಮುಖವಾಗಿರುತ್ತದೆ. ಇಲ್ಲಿ ನಮ್ಗೆ ದೇಹನ ನಾವು ಬೆಳೆಸ್ಕೋಬೇಕಾದ್ರೆ ಕಾರ್ಬೋಹೈಡ್ರೇಟ್ ಅಂತ ಒಂದು ಪಿಷ್ಟ ಅಂಶವನ್ನು ಹೊಂದಿರುವಂತಹ ಆಹಾರಗಳನ್ನ ನಾವು ಸೇವಿಸಬೇಕಾಗತ್ತೆ. ಇದು ನಮ್ಗೆ ದೇಹಕ್ಕೆ ಹೆಚ್ಚು ಶಕ್ತಿ ಕೊಡ್ತದೆ. ಅಂತ ಆಹಾರ ಪದಾರ್ಥಗಳು ಯಾವುದು ಅಂದ್ರೆ ಧಾನ್ಯಗಳು, ಅಂದ್ರೆ ನವಧಾನ್ಯಗಳು, ಅಕ್ಕಿ, ರಾಗಿ, ಗೋಧಿ, ಜೋಳ ಅಂತ ಬರ್ತಾವಲ್ಲ ಇದು. ಆಮೇಲೆ ಗಡ್ಡೆ ಗೆಣಸು, ವನಸ್ಪತಿ ಆಹಾರಗಳು, ಬೆಲ್ಲ, ಜೇನುತುಪ್ಪ ಮುಂತಾದ ಪದಾರ್ಥಗಳನ್ನ ನಾವಿಲ್ಲಿ ದೇಶಕ್ಕೆ ಶಕ್ತಿ ನೀಡುವ ಆಹಾರ ಅಂತ ತಗೋಬಹುದು. ಮತ್ತೆ ದೇಹ ಕಟ್ಟುವ ಆಹಾರ. ಈ ದೇಹ ಕಟ್ಟುವ ಆಹಾರ ಅಂದ್ರೆ ನಮಗೆ ಹೆಚ್ಚಾಗಿ ಮಸಲ್ಸ್ ಎಲ್ಲ ಬೆಳೆಯುವಂತ ಆಹಾರಗಳು ಯಾವ್ದ್ಯಾವ್ದು ಅಂದ್ರೆ ಈ ಆಹಾರಗಳಲ್ಲಿ ನಮ್ಗೆ ಪ್ರೋಟೀನ್ ಅಂಶ ಪ್ರಮುಖವಾಗಿರಬೇಕು. ಇದು ದೇಹದ ಬೆಳವಣಿಗೆಗೆ ನಿರಂತರವಾಗಿ ನಡೆಯುವ ಹೊಸ ಜೀವಕೋಶಗಳ ಸೃಷ್ಟಿಗೆ ಅಗತ್ಯವಾಗುತ್ತದೆ. ಹಾರ್ಮೋನುಗಳ ರಚನೆಯಲ್ಲಿ ಪ್ರೋಟೀನ್ ಅಂಶ ಬಹು ಮುಖ್ಯವಾದದ್ದು. ಇದು ದೇಹವನ್ನು ಹೆಚ್ಚು ಬೆಳವಣಿಗೆ ಮಾಡುವಂತ ಶಕ್ತಿ ಹೊಂದಿರುತ್ತದೆ. ಇಂಥ ಪದಾರ್ಥಗಳು ಯಾವುದು ಅಂದ್ರೆ ಗೋಡಂಬಿ, ಬಾದಾಮಿ, ಶೇಂಗಾ ಮುಂತಾದ ಎಣ್ಣೆ ಪದಾರ್ಥಗಳು, ಹಾಲು ಹಾಗೂ ಹಾಲಿನ ಉತ್ಪನ್ನಗಳು, ತುಪ್ಪ ಸೇರಿ ಮತ್ತೆ ನಮಗೆ ಅವಶ್ಯಕದ ಸಸ್ಯಜನ್ಯ ಬೇಳೆ ಕಾಳುಗಳು, ಆಮೇಲೆ ಅವಶ್ಯಕ ಬಿದ್ದರೆ ಮೀನು ಮಾಂಸ ಅಂತಾನೂ ಹೇಳ್ತಾರೆ. ಆದ್ರೆ ಅವಶ್ಯಕತೆ ಇಲ್ಲ ಅಂದ್ರೆ ಅದು
ನಮ್ಗೇನು ನಮ್ಮ ಆಹಾರ ಅಲ್ಲ ಅಂದ್ರೆ ಅದನ್ನ ಬಿಡಬಹುದು. ಇದಾದ್ಮೇಲೆ ನೆಕ್ಸ್ಟ್ ಮೂರನೇದು ಜೀವರಕ್ಷಕ ಆಹಾರ. ಇವಾಗ ನಾವು ಮೊದಲು ಶಕ್ತಿ ನೀಡುವಂತ ಆಹಾರ ತಗೊಂಡ್ವಿ, ಆಮೇಲೆ ದೇಹ ಕಟ್ಟುವ ಆಹಾರ, ಮತ್ತೆ ನಮ್ಮ ಜೀವವನ್ನು ರಕ್ಷಿಸುವ ಆಹಾರ ಯಾವುದು? ಈ ಪದಾರ್ಥಗಳು ವಿಟಮಿನ್ಗಳು ಹಾಗೂ ಧಾತುಗಳನ್ನು ಹೇರಳವಾಗಿದ್ದು ದೇಹದ ಜೀವ ರಾಸಾಯನಿಕ ಕ್ರಿಯೆಗಳಲ್ಲಿ, ಆಹಾರದ ಜೀರ್ಣಕ್ರಿಯೆಯಲ್ಲಿ, ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಇವು ಹೆಚ್ಚಾಗಿ ನಮ್ಮ ದೇಹದ ರಕ್ಷಣೆಯನ್ನು ಕಾಪಾಡಲು ಇರುವಂತಹ ಆಹಾರಗಳು ಯಾವುದು ಅಂದ್ರೆ ಹಸಿರು ತರಕಾರಿ, ಸೊಪ್ಪುಗಳು, ಹಣ್ಣು ಹಂಪಲುಗಳು, ಕಾಲಕ್ಕೆ ದೊರೆಯುವಂತಹ ಹಣ್ಣು ಹಂಪಲುಗಳು, ಆ ಕಾಲದಲ್ಲಿ ಬೆಳೆಯುವಂತ ಪ್ರತಿಯೊಂದು ಹಣ್ಣುಗಳನ್ನ ನಾವು ಸೇವಿಸಬೇಕಾಗತ್ತೆ. ಕೆಲವರು ಏನ್ ಮಾಡ್ತಾರೆ, ಈ ಡಿಸೆಂಬರ್ ಸೀಸನ್ ಅಲ್ಲಿ ಈ ಆರೆಂಜು ಈ ತರ ಜ್ಯೂಸ್ನ ಒಂದು ಕಾಯಿಗಳು ಬರ್ತವೆ, ಅಯ್ಯೋ ಇವಾಗ ಕುಡ್ದೆ ನಮ್ಗೆ ನೆಗಡಿ ಆಗತ್ತಪ್ಪ ಬೇಡ ಅಂತ ಹೇಳ್ತಾರೆ. ಆಮೇಲೆ ಈ ಪಪಾಯ ಬರ್ತದೆ, ಸಮ್ಮರ್ ಸೀಸನ್ ಅಲ್ಲಿ ಪಪಾಯ ಬಂದ್ರೆ ಅಯ್ಯೋ ಬೇಡಪ್ಪ ಸಮ್ಮರ್ ಅಲ್ಲಿ ತಿಂದ್ರೆ ಇನ್ನ ಹೀಟ್ ಜಾಸ್ತಿ ಆಗುತ್ತೆ ಅಂತಾರೆ. ಈ ರೀತಿಯಾಗಿ ಅವಾಯ್ಡ್ ಮಾಡ್ತಾ ಬರ್ತಾರೆ. ಇದನ್ನ ದಯವಿಟ್ಟು ಮಾಡಬಾರ್ದು. ಆಯಾ ಕಾಲಕ್ಕೆ ಪ್ರಕೃತಿ ನಮ್ಗೆ ಏನು ಹಣ್ಣು ನೀಡ್ತದೋ ಅದನ್ನ ಆಯಾ ಕಾಲದಲ್ಲಿ ನಾವು ತಿಂತಾ ಬಂದ್ರೆ ಅದು ನಮ್ಗೆ ದೇಹಕ್ಕೆ ಹೆಚ್ಚು ಪ್ರೋಟೀನ್ ಅಂಶವನ್ನ ಕೊಡುತ್ತದೆ. ಈ ರೀತಿಯಾದ ಆಹಾರ ಪದಾರ್ಥಗಳನ್ನು ನಮಗೆ ನಿತ್ಯ 5 ಅಂಶಗಳು ದೊರೆಯಬೇಕು. ಆ ಪದಾರ್ಥಗಳೊಂದಿಗೆ ನೀರು ಹಾಗೂ ನಾರಿನ ಈ ಆರೋಗ್ಯದೊಂದಿಗೆ ಸೇವಿಸಬೇಕಾಗುತ್ತದೆ. ಈ ಆಹಾರದೊಂದಿಗೆ ಸೇವಿಸಬೇಕಾಗುತ್ತದೆ. ಆ 5 ಅಂಶಗಳು ಯಾವುವು ಅಂದ್ರೆ ಕಾರ್ಬೋಹೈಡ್ರೇಟ್ಗಳು, ಎಣ್ಣೆ, ಜಿಡ್ಡು ಮತ್ತು ಕೊಬ್ಬಿನ ಅಂಶ, ಮಿನರಲ್ಸ್ ಧಾತುಗಳು, ಪ್ರೋಟೀನ್ಸು, ವಿಟಮಿನ್ಸು, ಇಷ್ಟು ದೊರೆಯುವಂತ ಆಹಾರ ಪದಾರ್ಥಗಳನ್ನು ಪ್ರತಿನಿತ್ಯ ನಾವು ಸೇವಿಸಬೇಕಾಗುತ್ತೆ ಮಿತ್ರರೇ. ಇದರಿಂದ ನಮ್ಮ ದೇಹ ಹೆಚ್ಚು ಶಕ್ತಿಯುತವಾಗುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಇದರಿಂದ ನಾವು ಹೆಚ್ಚು ಕಾಲ ನಾವು ಜೀವಿಸಬಹುದು. ಇನ್ನ ನಿತ್ಯ ಆಹಾರದ ಅಂಶಗಳು ಮತ್ತು ನೀರು ಹಾಗೂ ನಾರನ್ನು ನಾವು ಸಾಕಾಗುವಷ್ಟು ಸೇವಿಸಿದಾಗ ದೇಹದ ಜೀವ ರಾಸಾಯನಿಕ ಕ್ರಿಯೆಗಳು ಸಮತೋಲನವಾಗಿ ನಡೆದು ಜೀವಕ್ರಿಯೆ ಸರಾಗವಾಗಿ ನಡೆಯುತ್ತದೆ. ರೋಗ ಮುಕ್ತ ಜೀವನಕ್ಕೆ ನಾಂದಿಯಾಗುತ್ತದೆ. ದೈಹಿಕವಾಗಿ ಬಲಶಾಲಿಯಾಗಿ ಬಹುಕಾಲ ಬದುಕಲು ಸಾಧ್ಯವಾಗುತ್ತದೆ. ಆಹಾರ ಸೇವನೆಯಲ್ಲಿ ಕೊರತೆಯಾದಲ್ಲಿ ಅಥವಾ ಹೆಚ್ಚಾದಲ್ಲಿ ಅಥವಾ ಸತ್ವ ರಹಿತ ಆಹಾರ ಸೇವನೆ ಮಾಡಿದಾಗ ನಮಗೆ ಕಾಯಿಲೆಗಳು ಬರ್ತವೆ. ದೈಹಿಕ ಚಟುವಟಿಕೆ ರಹಿತ ಜೀವನ ಶೈಲಿಯಿಂದ ಕಾರ್ಬೋಹೈಡ್ರೇಟ್ಗಳು ಕೊಬ್ಬಾಗಿ ಪರಿವರ್ತನೆಗೊಂಡು, ನೋಡಿ ಮಿತ್ರರೇ, ಇಲ್ಲೊಂದು ಮಾತು ಹೇಳ್ತಾ ಇದ್ದೀನಿ, ದೈಹಿಕ ಚಟುವಟಿಕೆಗಳು ರಹಿತವಾಗಿ ಅಂದ್ರೆ ನಾವು ವ್ಯಾಯಾಮ ಮಾಡೋದಾಗ್ಲಿ ನಡೆಯೋದಾಗ್ಲಿ ಇದರಲ್ಲಿ ಏನಾದ್ರೂ ನಾವು ಕಮ್ಮಿ ಮಾಡಿದಾಗ ನಮ್ಮ ಕಾರ್ಬೋಹೈಡ್ರೇಟ್ಗಳು ನಮ್ಮ ದೇಹದಲ್ಲಿ ಕೊಬ್ಬಾಗಿ ಪರಿವರ್ತನೆಗೊಂಡು ಕೊಬ್ಬಿನ ಅಂಶ ಜಾಸ್ತಿಯಾಗಿ ದೇಹ ಶೇಖರಣೆ ಆಗಿ ಅಧಿಕ ತೂಕ, ದೇಹ ಅಂದ್ರೆ ದಪ್ಪ ಆಗೋಕೆ ಕಾರಣ ಆಗುತ್ತೆ. ಮತ್ತು ಆಹಾರದ ಅಂಶಗಳು ಸೇವನೆಯ ಬಗ್ಗೆ ಅತಿರೇಕವಾದಾಗ ಅಂದ್ರೆ ಸುಮ್ಮನೆ ಬೇಕಾಬಿಟ್ಟು ತಿನ್ನೋದಾಗ್ಲಿ ಏನನ್ನ ಮಾಡಿದಾಗ ಅದರಿಂದನೂ ನಮ್ಮ ಜೀವಕ್ಕೆ ತೊಂದರೆ ಆಗುತ್ತೆ. ಇಂತಹ ಆರೋಗ್ಯ ನಮಗೆ ಬೇಡ. ಸಕಾಲದಲ್ಲಿ ಸರಿಯಾದ ಆಹಾರವನ್ನು ಸೇವಿಸಿದರೆ ಅದು ನಮಗೆ ತುಂಬಾ ಉಪಯುಕ್ತವಾಗಿ ಇರುತ್ತೆ. ಅಂದ್ರೆ ಆಹಾರವೇ ನಮಗೆ ಔಷಧಿಯಾಗಿರುತ್ತೆ ಎಂಬ ವಿಚಾರಧಾರೆಯನ್ನು ನಾವು ತಿಳಿಯಬೇಕು. ಕ್ರಮಬದ್ಧವಾದ ಆಹಾರ ಮತ್ತು ಜೀವನ ಶೈಲಿ ಎಲ್ಲಾ ರೋಗಗಳ ಮೂಲವನ್ನು ನಿವಾರಣೆ ಮಾಡುತ್ತದೆ. ಅಕಾಲ ಮುಪ್ಪು ಮತ್ತು ಮರಣಕ್ಕೆ ಅದು ಬ್ರೇಕ್ ಆಗುತ್ತೆ, ಅದನ್ನು ನಿಲ್ಲಿಸುತ್ತೆ. ಇದರಿಂದ ನಮಗೆ ಒಂದು ತಿಳಿಯುತ್ತೇನೆಂದ್ರೆ ನಮ್ಮ ಜೀವನ ಶೈಲಿ ಉತ್ತಮ ಆಗಬೇಕಾದ್ರೆ ನಮಗೆ ಆಹಾರ ತುಂಬಾ ಮುಖ್ಯ. ಇದರಿಂದಾನೇ ಜನಪ್ರಿಯವಾಗಿ ಒಂದು ಗಾದೆ ಹೇಳ್ತಾರೆ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಅದೇ ರೀತಿ ಇನ್ನೊಂದು ಗಾದೆನೂ ಹೇಳ್ತದೆ, ಒಂದೊತ್ತು ತಿಂದರೆ ಯೋಗಿ, ಎರಡೊತ್ತು ತಿಂದರೆ ಭೋಗಿ, ಮೂರೊತ್ತು ತಿಂದರೆ ರೋಗಿ, ನಾಲ್ಕೊತ್ತು ತಿಂದರೆ ಎತ್ಕೊಂಡು ಹೋಗಿ ಅಂತ. ಈ ರೀತಿ ಒಂದು ಗಾದೆ ಮಾತು ಇದೆ. ಇದನ್ನ ನಾವು ಕ್ರಮಬದ್ಧವಾಗಿ ಆಹಾರ ಸೇವನೆ ಮಾಡ್ತಾ ಬಂದ್ರೆ ನಿಜವಾಗ್ಲೂ ನಮ್ಮ ಆರೋಗ್ಯದಲ್ಲಿ ಸಂಪೂರ್ಣವಾದ ಚೇತರಿಕೆ ಬರುತ್ತೆ. ನಮಗೆ ಪ್ರಕೃತಿ ನೀಡಿರುವಂತಹ ಒಂದು ಆಯಸ್ಸು 300 ವರ್ಷಗಳು. ಆ ಪ್ರಕೃತಿಯಿಂದ ಬರುವಂತ ಪ್ರತಿಯೊಂದು ಅಂಶವನ್ನು ನಮಗೆ ಬೇಕಾಗುವ ಆಹಾರಗಳನ್ನು ನಾವು ಸೇವಿಸಿದ್ರೆ ನಾವು ಅಷ್ಟು ಕಾಲ ರೋಗರಹಿತವಾಗಿ ಜೀವನ ಮಾಡಬಹುದು. ಆದ್ರೆ ಈಗಿನ ಕಾಲದಲ್ಲಿ ಅದು ನಾವು ಮಾಡ್ತಾ ಇಲ್ಲ. ಯಾಕಂದ್ರೆ ನಮ್ಮ ಆಹಾರ ಪದ್ಧತಿನೇ ಬದಲಾವಣೆ ಮಾಡ್ಕೊಂಡ್ಬಿಟ್ಟಿದೀವಿ. ಇಲ್ಲಿ ಏನ್ ಹೇಳ್ತಾರೆ, ಪ್ರಕೃತಿ ನಮ್ಗೆ ಏನ್ ಕೊಟ್ಟಿದೆ ಅಂದ್ರೆ ಯಾವುದೇ ರೀತಿಯಾದ ಆಹಾರಗಳನ್ನ ಸಂಸ್ಕರಿಸಿ ಬೇಯಿಸಿ ತಿನ್ನಬಾರದು ಅಂತ. ಆದ್ರೆ ನಾವು
ಅದರ ತದ್ವಿರುದ್ಧವಾಗಿ ನಡ್ಕೊಂತಾ ಇದೀವಿ. ಯಾಕಂದ್ರೆ ಪ್ರತಿಯೊಂದು ಈಗಂತೂ ಒಂದು 20-30 ವರ್ಷದಿಂದ ಈಚೆಗಡೆ ನಮ್ಮ ಆಹಾರ ಶೈಲಿನೇ ಬದಲಾವಣೆ ಆಗ್ಬಿಟ್ಟಿದೆ. ಯಾವುದೇ ರೀತಿಯಾದ ಆಹಾರ ನಾವು ಸೇವಿಸ್ತಾ ಇದೀವಿ ಅಂದ್ರೆ ಅದು ನಮ್ಗೆ ಪ್ರಕೃತಿಯ ವಿರುದ್ಧವಾಗಿ ನಾವು ಸೇವಿಸ್ತಾ ಇದ್ದೀರಿ. ಅದನ್ನ ತಮ್ಗೆಲ್ಲರಿಗೂ ಗೊತ್ತಿದೆ. ಯಾವ ರೀತಿ ಅಂದ್ರೆ ನಮ್ಗೆ ವರ್ಕ್ ಮಾಡೋದು ಅಷ್ಟೇ, ಸಮಯಕ್ಕೆ ಸರಿಯಾಗಿ ನಾವು ಊಟ ಮಾಡೋದಿಲ್ಲ, ಸಮಯಕ್ಕೆ ಸರಿಯಾಗಿ ಒಳ್ಳೆ ವಿಟಮಿನ್ಸ್ ಇರುವಂತ ಆಹಾರಗಳನ್ನ ನಾವು ಪಡೆಯೋದು ಇಲ್ಲ. ಇದಕ್ಕೆ ನಾವು ಇನ್ನೊಂದು ಮಾಡ್ತಾ ಇದೀವಿ, ವ್ಯಾಯಾಮ ಇಲ್ಲ, ಸೂರ್ಯನ ಬೆಳಕಿಲ್ಲ. ಎಲ್ಲರೂ ನಾವು ಏನ್ ಮಾಡ್ತಾ ಇದೀವಿ, ಕಂಪ್ಯೂಟರ್ ಅಲ್ಲಿ ಮಾಡ್ತಾ ಕೆಲಸಗಳು ಮಾಡ್ತಾ 4 ಗೋಡೆಗಳ ಮಧ್ಯೆ ನಾವು ಬಂದಿ ಆಗಬಿಟ್ಟಿದ್ದೀರಿ. ಪ್ರಕೃತಿಯಲ್ಲಿ ಪಂಚಭೂತಗಳಿಂದ ಬರುವಂತ ಶಕ್ತಿನ ನಾವು ಪಡ್ಕೊಳ್ತಾ ಇಲ್ಲ. ಗಾಳಿ, ಬೆಳಕು, ಮತ್ತೆ ನೀರು, ಭೂಮಿ, ಈ ತತ್ವಗಳಲ್ಲಿ ನಾವು ಅಗ್ನಿಯಿಂದ ಯಾವುದೇ ರೀತಿಯಾದ ಒಂದು ಶಕ್ತಿನ ಪಡ್ಕೊಂತಾ ಇಲ್ಲ. ಅದಕ್ಕೆ ಕಾರಣ ನಾವು ಕಂಪ್ಯೂಟರ್ ಮುಂದೆ 24 ಗಂಟೆ ಕಂಪ್ಯೂಟರ್ ಮುಂದೆ ಕೂತ್ಕೊಂತಾ ಇದೀವಿ. ಮತ್ತೆ ಎಲ್ಲಾ AC ರೂಮ್ಗಳಲ್ಲಿ ಕೂತ್ಕೊಂತಾ ಇದ್ವಿ. ಆಚೆಗಡೆ ಭೂಮಿನ ಟಚ್ ಮಾಡೋದಿಲ್ಲ, ಬರಿಗಾಲ ನಳಿಯೋದಿಲ್ಲ. ಮನೆ ಒಳಗಡೆ ಬಂದ್ರೆ ಗ್ರಾನೈಟ್ಸು, ಆಚೆ ಕಡೆ ಶೂಸ್. ಮನೆ ಒಳಗಡೆನು ಚಪ್ಪಲಿನ ಯೂಸ್ ಮಾಡ್ತಾ ಇದ್ರಿ. ಇದಕ್ಕೆ ಭೂಮಿಗೆ ನಮ್ಮ ದೇಹ ಟಚ್ ಆಗ್ತಾ ಇಲ್ಲ. ಗ್ರಾವಿಟೇಷನ್ ಇಂದ ನಮ್ಮ ದೇಹದಲ್ಲಿರೋ ನಕಾರಾತ್ಮಕ ಶಕ್ತಿನ ಭೂಮಿ ತಗೊಳ್ತದೆ, ಅದು ಮಾಡ್ತಾ ಇಲ್ಲ. ಮತ್ತೆ ಆಚೆ ಕಡೆ ಗಾಳಿಗೂ ಹೋಗಲ್ಲ. ಮತ್ತೆ ನಮಗೆ ಬರುವಂತ ಎಲ್ಲಾ ವಿದ್ಯುತ್ ಭರಿತವಾದಂತ ಶಕ್ತಿ ಇರುವಂತ ಒಂದು ಕೆಮಿಕಲ್ ಇರುವಂತ ಗಾಳಿನೇ ನಾವು ಸೇವಿಸ್ತಾ ಇದ್ದೀರಿ. ಇದರಿಂದ ಹೆಚ್ಚಾಗಿ ರೋಗಗಳು ನಮ್ಮನ್ನ ಕಾಡ್ತಾ ಇದಾವೆ ಮಿತ್ರರೇ. ಆಮೇಲೆ ಊಟದ ವಿಷಯ ಬಂದಾಗ ಹೆಚ್ಚಾಗಿ ಸಂಸ್ಕರಿಸಿದಂತ ಆಹಾರಗಳು, ಬೇಯಿಸಿದ ಆಹಾರಗಳು ನಾವು ತಿಂತಾ ಇದ್ದೀರಿ. ಅದರಿಂದ ನಾರಿನಾಂಶ ನಮಗೆ ಸಿಗೋದಿಲ್ಲ, ಒಳ್ಳೆ ವಿಟಮಿನ್ಸ್ ನಮಗೆ ಸಿಗೋದಿಲ್ಲ. ಇದಕ್ಕೆ ನಮಗೆ ಹಲವಾರು ಕಾಯಿಲೆಗಳನ್ನ ನಮ್ಗೆ ಬಾಧಿಸ್ತಾ ಇರ್ತವೆ. ಅದರಿಂದ ನಾವು ಅನುಭವಿಸ್ತಾ ಇದ್ದೀರಿ. ಇದರಿಂದ ನಮ್ಮ ಜೀವಿತ ಕಾಲ ಏನಾಗ್ತಾ ಇದೆ ಅಂದ್ರೆ 300 ವರ್ಷಗಳಿಂದ ಈಗ 50 ವರ್ಷಗಳಿಗೆ ಬಂದು ನಿಂತಿದೆ. 300 ವರ್ಷಗಳಿಂದ ನಮ್ಗೆ ಈಗ 50 ವರ್ಷಗಳು. 50 ವರ್ಷ ಬದುಕಿದ ತಕ್ಷಣ ಅಯ್ಯೋ ಎಷ್ಟೋ ದಿನ ಬದುಕಿದಂಗೆ ಹೇಳ್ತಾ ಇರ್ತಾರೆ. ಈಗ ಮೊದಲು ನಮ್ಗೆ ರಿಟೈರ್ಮೆಂಟ್ 60 ವರ್ಷಕ್ಕೆ ಈಗ ಕೊಡ್ತಾ ಇದ್ದಾರೆ. ಇಂಥ ಜೀವನ ನಮ್ಗೆ ಎಷ್ಟು ಕಮ್ಮಿ ಆಗಿದೆ ನಮ್ಮ ಜೀವನ. ನಮ್ಗೆ ಪ್ರಕೃತಿ ನೀಡುವಂತ ಶಕ್ತಿನ ನಾವು ಉಪಯೋಗಿಸ್ಕೊಂಡು ಪ್ರಕೃತಿ ದತ್ತವಾಗಿ ದೊರೆಯುವಂತ ಪದಾರ್ಥಗಳನ್ನ ನಾವು ಸೇವಿಸ್ತಾ ಬಂದ್ರೆ, ಅಂದ್ರೆ ಮನುಷ್ಯನಿಗೆ ಮಾಂಸಾಹಾರ ಅನ್ನೋದು ಪದ್ಧತಿ ಅಲ್ಲ. ಆ ಮನುಷ್ಯ ಆದಷ್ಟು ಸಸ್ಯಾಹಾರಿಯಾಗಿ ಪ್ರಕೃತಿಯಲ್ಲಿ ದೊರೆಯುವಂತ ಪದಾರ್ಥಗಳನ್ನ ಸೇವಿಸ್ತಾ ಬಂದ್ರೆ ಸಂಪೂರ್ಣವಾಗಿ ದೇಹ ಶಕ್ತಿವಂತವಾಗುತ್ತೆ. ಮತ್ತೆ ಅದು ಪ್ರಕೃತಿ ದತ್ತವಾಗಿ ದೊರೆಯುವಂತ ಎಲ್ಲಾ ಶಕ್ತಿಯನ್ನ ನಾವು ಪಡ್ಕೊಂಡು ನಮ್ಮ ಸಂಪೂರ್ಣವಾದ ಜೀವಿತ ಕಾಲವನ್ನ ಜೀವಿಸಬಹುದು. ಈ ರೀತಿಯಾದ ಒಂದು ಆರೋಗ್ಯ ಜೀವನನ ನಾವು ನಡ್ಸ್ಕೊಂಡ್ ಬಂದ್ರೆ ನಾವು ತುಂಬಾ ಆರೋಗ್ಯವಂತರಾಗ್ತೀರಿ. ಆದ್ರೆ ಇದನ್ನ ನಾವು ಪ್ರತಿದಿನ ಒಳ್ಳೆ ಆಹಾರನ ತಗೊಂಡು ಒಳ್ಳೆ ಆಹಾರದೊಂದಿಗೆ ವ್ಯಾಯಾಮ ಹಾಗೂ ಹೆಚ್ಚಿನ ಗಾಳಿ ಸೇವನೆ ಮತ್ತು ಕಾಲ್ನಡಿಗೆಯನ್ನ ಮಾಡ್ತಾ ಸೂರ್ಯನ ಬೆಳಕನ್ನು ಪಡಿತಾ ನಾವು ಆರೋಗ್ಯವಾಗಿರೋಣ ಅಂತ ಈ ಒಂದು ಅವಕಾಶ ಕೊಟ್ಟಂತ ಮಹಾವತಾರ್ ಫೌಂಡೇಶನ್ ಅವರಿಗೆ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಗುರುಜಿ.